ಕ್ಷೇತ್ರದಲ್ಲೇ ಪಕ್ಷ ಸಂಘಟನೆಗೆ ಇಳಿದಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ, ನಾಳೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರವಾಸ. ಸೋತ ಕ್ಷೇತ್ರದಲ್ಲೇ ಪಕ್ಷ ಸಂಘಟನೆಗೆ ಇಳಿದಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡಿದ್ದಾರೆ. ನಾಳೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರವಾಸ. ಇವತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪಕ್ಷ ಸಂಘಟನಾ ಪ್ರವಾಸವನ್ನು ಕೈಗೊಂಡಿದೆ. ಚನ್ನಪಟ್ಟಣದ ಕುಡ್ಲೂರಿನ ಹೋಮ್ ಸ್ಟೇ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಭೆ ನಡೆಸಲಾಯಿತು. ಜೆಡಿಎಸ್ಗೆ ಹೊಸ ಕಾರ್ಯಕರ್ತರ ಸದಸ್ಯತ್ವದ ನೋಂದಣಿಗಾಗಿ ಸಭೆಯನ್ನು ಮಾಡಲಾಯಿತು. 2028ರ ವಿಧಾನಸಭಾ ಚುನಾವಣೆಗಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಸ್ ವೀಕ್ಷಕರೇ, ಚನ್ನಪಟ್ಟಣ ಬೈ ಎಲೆಕ್ಷನ್ ಎಲ್ರಿಗೂ ಕೂಡ ನೆನಪಿದೆ ಅಂತ ಅನ್ಸುತ್ತೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 3ನೇ ಬಾರಿ ಸೋಲನ್ನ ಅನುಭವಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸಿಪಿ ಯೋಗೇಶ್ವರ್ ಅವರು 26,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಹೊಂದಿದ್ರು. ಸೋತ ಕ್ಷೇತ್ರದಲ್ಲೇ ಈಗ ನಿಖಿಲ್ ಕುಮಾರಸ್ವಾಮಿ ತೊಡೆ ತಟ್ಟಿ ಮತ್ತೆ ಎದ್ದು ಬರ್ತಾ ಇರುವಂತದ್ದು. ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೆ ಹೊರಟಂತಹ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೆ ಸೋತ ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣ, ರಾಮನಗರ ಎಲ್ಲವೂ ಕೂಡ ಕೈ ಬೀಸಿ ಕರೀತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಏನಾಗಿತ್ತು ಅಂತಂದ್ರೆ, ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು 3 ವ್ಯಕ್ತಿಗಳು ಸೇರಿಕೊಂಡು ಆ ಒಂದು ಕ್ಷೇತ್ರಕ್ಕೆ ಮತಯಾಚನೆಯನ್ನ ಮಾಡಿದ್ರು. ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಏನಾಗಿತ್ತು ಆ ಒಂದು ಸಮಯದಲ್ಲಿ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿಯನ್ನ ಶುತಾಯ ಗತಾಯ ಗೆಲ್ಲಿಸಬೇಕು ಅಂತ ಹೇಳಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಪಣ ತೊಟ್ಟು ನಿಂತುಕೊಂಡಿದ್ರು. ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ಹಾಗೆ ಕಾಂಗ್ರೆಸ್ಗೆ ಆಗ ಹೋಗಿದ್ರು. ಆ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಓಡಾಡಿತ್ತು. ಆದ್ರೆ ಲಕ್ ಕೈ ಕೊಟ್ಟಿತ್ತು. ಸೋತ ಕ್ಷೇತ್ರದಲ್ಲೇ ಜೆಡಿಎಸ್ ಗೆಲ್ಲಿಸಲು ನಿಖಿಲ್ ಕುಮಾರಸ್ವಾಮಿ ಪಣ. ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಲು ನಿಖಿಲ್ ಕುಮಾರಸ್ವಾಮಿ ಪಣ. ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿಗೆ ಸತತ 3ನೇ ಸೋಲಿನ ರುಚಿ ತೋರಿಸಿದ್ದಂತಹ ಚನ್ನಪಟ್ಟಣ. ಸಿಪಿ ಯೋಗೇಶ್ವರ್ ಅವರ ಎದುರು 25,337 ಮತಗಳ ಅಂತರದಿಂದ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಆ ಬಳಿಕ ಬಭೂಲ್ ನಿರ್ದೇಶಕರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಸೋಲು. ಜೆಡಿಎಸ್ ಬಳಿ ಇದ್ದಂತಹ ಚನ್ನಪಟ್ಟಣ ನಿರ್ದೇಶಕ ಕ್ಷೇತ್ರ ಗೆದ್ದಿರುವಂತಹ ಕಾಂಗ್ರೆಸ್. ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಬಳಿಕ ತಾವು ಎದುರಿಸಿದ್ದ 2ನೇ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ 10,846 ಮತಗಳಿಂದ ಸೋಲನ್ನು ಅನುಭವಿಸಿದ್ರು. 2018ರಲ್ಲಿ ಈ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆದ್ದಿತ್ತು. ಆದರೂ ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು. ತಮ್ಮ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಅವರೇ ಪ್ರತಿನಿಧಿಸಿದಂತಹ ಕ್ಷೇತ್ರದಲ್ಲಿ ಸೋಲು. ಚನ್ನಪಟ್ಟಣದಲ್ಲಿ
ಚನ್ನಪಟ್ಟಣದಲ್ಲಿ ಭಾರೀ ಸೋಲಿನಿಂದ ಆಘಾತಕ್ಕೆ ಒಳಗಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಇನ್ನೇನ್ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಎದ್ದು ಬರೋದಿಲ್ಲ. 3 ಸೋಲನ್ನ ಅನುಭವಿಸಿದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಎದ್ದು ನಿಲ್ಲಲ್ಲ ಅಂತ ಹೇಳಿದವರಿಗೆಲ್ಲ ಪಕ್ಷ ಸಂಘಟನೆ ಇದರಲ್ಲೆಲ್ಲ ತೊಡಕೊಂಡು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. 2028ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೋಲಿಸಲು ಎಚ್.ಡಿ. ಕುಮಾರಸ್ವಾಮಿ ಮಗ ಪಣ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಲಗ್ಗೆ. ಎರಡು 2028ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೋಲಿಸಲು ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ಪಡಕ್ಕಿಳಿದಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಲಗ್ಗೆ. ನಾಳೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ. 2028ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೋಲಿಸಲು ಈಗಿನಿಂದಲೇ ರಣತಂತ್ರ. ಕನಕಪುರದಲ್ಲೇ ಜೆಡಿಎಸ್ ಅನ್ನ ತಳಮಟ್ಟದಿಂದಲೇ ಬಲಪಡಿಸಲು ಕಾರ್ಯಾಚರಣೆ. ಕನಕಪುರದಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಚಾಲನೆಯನ್ನ ನೀಡಲಿದ್ದಾರೆ. 2023ರಲ್ಲಿ ಕೇವಲ 20,561 ಮತಗಳನ್ನ ಕನಕಪುರದಲ್ಲಿ ಪಡೆದಿದ್ದಂತಹ ಜೆಡಿಎಸ್ ಅಭ್ಯರ್ಥಿ ನಾಗರಾಜು ಕನಕಪುರದಲ್ಲಿ ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಮುಖಂಡರಿಗೆ ಆಪರೇಷನ್ ಕಾಂಗ್ರೆಸ್. ಹಲವು ಕಾರ್ಯಕರ್ತರು ಮುಖಂಡರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಮೂಲಕ ಆಘಾತ. ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ಹಿನ್ನಡೆಗಳ ಬಳಿಕ ಕನಕಪುರದಲ್ಲಿ ಜೆಡಿಎಸ್ ಗಟ್ಟಿಗೊಳಿಸಲಿಕ್ಕೆ ನಿಖಿಲ್ ರಣತಂತ್ರವನ್ನ ಶುರು ಮಾಡಿದ್ದಾರೆ. ಎಸ್ ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಹೇಳೋದಕ್ಕಿಂತ ಮುಂಚೆ ಜೆಡಿಎಸ್ ಏನಿದೆ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆಗಿರುವಂತಹ ಹೆಸರನ್ನ ಇನ್ನೂ ಕೂಡ ಉಳಿಸಿಕೊಂಡು ಹೋಗಿರುವಂತಹ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಅದರ ಅಪೋಸಿಟ್ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ನಲ್ಲಿರುವಂತಹ ಒಂದಿಷ್ಟು ನಾಯಕರು, ಪ್ರಬಲ ಒಕ್ಕಲಿಗ ನಾಯಕರು ಹಳೆ ಮೈಸೂರು ಭಾಗಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಅನ್ಕೊಂಡಿದ್ದು ಕೂಡ ಸತ್ಯ. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ಸರ್ವ ಉದ್ದೇಶ ಏನು? ಹೀಗೆ ವಿಧಾನಸಭಾ ಕ್ಷೇತ್ರಗಳನ್ನ ರೌಂಡ್ ಹಾಕ್ಲಿಕ್ಕೆ ಕಾರಣ ಏನು? 2028ರ ಚುನಾವಣೆ. ಈ ಒಂದು ಚುನಾವಣೆಯ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಒಂದು ಅಖಾಡದಲ್ಲೂ ಕೂಡ ಅಂತಂದ್ರೆ ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಯಾರೇನೇ ಹೇಳಿದ್ರು ಕೂಡ ಕನಕಪುರದಲ್ಲಿ ಬಂಡೆಯನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿ, ದೇವೇಗೌಡರು ಬರಲಿ, ಯಾರೇ ಬರಲಿ, ಕನಕಪುರದಲ್ಲಿರುವಂತಹ ಬಂಡೆಯನ್ನ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.